ನನಗೆ ನ್ಯಾಯ ಕೊಡಿಸು ಸರ್. ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ ಸರ್. ಇದೇ ಕ್ವಶನ್ ಕೇಳಿದ್ರು, ನನಗೆ ನನ್ನೇ ಹೇಳಿದ್ದೆ ಸರ್. ಮತ್ತೇನು ಗೊತ್ತಿಲ್ಲ ಸರ್, ನನಗೆ ಇಷ್ಟನ್ನೇ ಹೇಳಿದ್ದು ಸರ್. ನಾನು ಅವನು ಕೃಷಿಯಲ್ಲಿ ಆಗಲಿ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿದ್ದ ಸರ್. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ಸುಮಂತ್ ಅವರ ತಾಯಿ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ಅನೇಕ ಪ್ರಶ್ನೆಗಳನ್ನು ಕೇಳೋದಿದೆ. ನೋಡಿ, ಈ ಕೃತ್ಯ ನಡೆದಂತಹ ನಂತರ ಅನೇಕ ಆಘಾತ ಕುಟುಂಬದವ್ರಿಗಂತೂ ಸಹಜವಾಗಿದೆ. ಒಬ್ಬ ಮುಗ್ಧ ಬಾಲಕ, ಆತನಿಗೆ ಈ ಥರದ ಒಂದು ಶತ್ರುಪಾಳ್ಯ ಇತ್ತು ಅಥವಾ ಏನು ನಡೀತಿ ತೋಟದಲ್ಲಾಗಿದ್ದು, ಆ ಕೆರೆ ಹತ್ರ ಹೋಗಿದ್ದಂಥ ಘಟನೆ, ಅದೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಅವ್ರ ತಾಯಿ ಹತ್ರ ಕೇಳೋಣ. ಅಮ್ಮ ನಮಸ್ತೆ. ಈ ಸಂದರ್ಭದಲ್ಲಿ ಸುಮಂತನ ಬಗ್ಗೆ ಅನೇಕ ಪ್ರಶ್ನೆಗಳು ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಾ ಇರೋದು. ಅವನಿಗೆ ಆ ಥರದೊಂದು ಶತ್ರು ಬಳಗ ಇತ್ತಾ ಅಥವಾ ಕುಟುಂಬದಲ್ಲಿ ಏನಾದರೂ ವೈಷಮ್ಯ ಇತ್ತಾ? ಈ ಥರದೊಂದು ಘಟನೆ ಆದಾಗ ನೀವು ನಿಜಕ್ಕೂ ಕೂಡ ಇದನ್ನು ನಂಬಲಿಕ್ಕೂ ಕೂಡ ಅಸಾಧ್ಯ. ನೀವು ಹೇಗೆ ತಗೊಂಡ್ರಿ? ನಂಬಲಿಕ್ಕೆ ಸಾಧ್ಯ ಇಲ್ಲ ಸರ್. ಯಾರ ಒಟ್ಟಿಗೂ ಅವನು ತುಂಬ ಕ್ಲೋಸ್ ಆಗಿರ್ತ ಹೊರತು ಯಾವ ದ್ವೇಷ ಕೂಡ ಇಲ್ಲ ಇತ್ತು. ಅವನು ಕರೆದ್ರು, ಯಾರಾದರೂ ಕರೆದ್ರು ಕೂಡ ಸಹ ಈಗ ಓಡೋಡಿ ಹೋಗಿ ಅವರ ಕೆಲಸ, ಸಣ್ಣ ಪುಟ್ಟ ಕೆಲಸವನ್ನು, ಪೈಪು ಫಿಟ್ಟಿಂಗ್ ಆಗಲಿ ಯಾವುದೇ ಕೆಲಸವಾಗಲಿ ಅವನು ಮಾಡಿ ಕೊಡ್ತಾ ಇದ್ದ ಸರ್. ಜೊತೆಗೆ ಅವನು ಸೈನ್ಸ್ ಫೆಸ್ಟ್ ವಿಷಯದಲ್ಲಿ ಒಂದು ಸ್ವಲ್ಪ ನಾಲೆಡ್ಜಬಲ್ ಇದ್ದ, ವಿಜ್ಞಾನ ವಿಷಯದಲ್ಲಿ ನಾಲೆಡ್ಜ್ ಇದ್ದ ಅವನು. ಹಾಗಾಗಿ ಆ ಥರದ ವಿಷಯಕ್ಕೆ ಏನಾದರೂ ಅವನ ಮೇಲೆ ಭಾಳ ಜನ ಸೇಡ್ ಏನಾದ್ರು ತೊಗೊಂಡ್ರ ಅನ್ನೋ ಮಾತು ಕೇಳಿ ಬರ್ತವೆ. ವಿದ್ಯಾರ್ಥಿಗಳು ಆ ಹಂತಕ್ಕೆ ಕೋಪ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಅವ್ನ ಫ್ರೆಂಡ್ಸ್ ಗ್ಯಾಂಗ್ ಹೇಗಿತ್ತು ಹೇಗಿತ್ತು? ತುಂಬ ಒಳ್ಳೆ ಫ್ರೆಂಡ್ ಸರ್. ನನಗೆ ಇಬ್ಬರು ಮಾತ್ರ ಗೊತ್ತು ಸರ್. ಅವರು ತುಂಬ ಒಳ್ಳೆ ಫ್ರೆಂಡ್. ಆದರೆ ಒಬ್ಬ ಫ್ರೆಂಡ್ ಮಾತ್ರ ಅವನ ಒಟ್ಟಿಗೆ ದನ ಪೂಜೆಗೆ ಹೋದ್ದು. ಮತ್ತೊಬ್ಬ ಫ್ರೆಂಡು ತುಂಬ ದೂರ ಇದ್ದ ಕಾರಣ ಅವನು ದನ ಪೂಜೆಗೆ ಹೋಗಲಿಲ್ಲ ಸರ್. ರಾತ್ರಿ ಆ ಬಟ್ಟೆಯನ್ನು ನೀವೇ ಎತ್ತಿಟ್ಟಿದ್ದು ಅಂತ ಹೇಳ, ಏನಾಯ್ತು ಮೇಡಮ್ ರಾತ್ರಿ? ಅದೇನು ಡಿಸ್ಕಷನ್? ರಾತ್ರಿ ಒಂದು ದಿವಸ ಮೊದಲು ನನ್ನಲ್ಲಿ ಹೇಳಿದೆ, ನಾನು ದನ ಪೂಜೆಗೆ ಹೋಗ್ತೇನಮ್ಮ ಅಂತ ಹೇಳಿದ್ದಾನಾಯ್ತು. ಆವಾಗ ನಾನೇ ರೆಡಿ ಮಾಡಿ ಇಟ್ಟದ್ದು, ಒಂದು ಜೀನ್ಸ್ ಪ್ಯಾಂಟ್ ಮತ್ತು ಕೆಂಪು ಟೀ ಶರ್ಟ್ ಒಂದು ತೆಗೆದಿಟ್ಟಿದ್ದೆ. ಒಂದು ಹೊಲಿಗೆ ಮಿಷನ್ ಉಂಟು, ಅದರ ಮೇಲೆ ಇಟ್ಟಿದ್ದೆ. ಹಾಗೆ ಎಲ್ಲರಿಗೂ ಉಪದ್ರ ಆಗೋದು ಬೇಡ ಅಂತೇಳಿ ಅವನು ಹಿಂದಿನ ಬಾಗಿಲಿನಿಂದಲೇ ಆ ಡ್ರೆಸ್ಸನ್ನು ಹಾಕಿ ಸ್ನಾನ ಮಾಡಿ ಡ್ರೆಸ್ಸನ್ನು ಹಾಕಿಕೊಂಡು ಇದೇ ಬಾಗಿಲಿಂದವಾಗಿ ಹೊರಗಡೆ ಹೋಗಿದ್ದಾರೆ ಸರ್. ರಾತ್ರಿ ಸಮಯ ಒಬ್ಬನೇ ಬಾಗಿಲನ್ನು ತೆಗೆದು ಹೊರಗೆ ಹೋಗಬೇಕು, ಡ್ರೆಸ್ ಚೇಂಜ್ ಮಾಡಬೇಕು. ಹೊರಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ದೆ ಅಥವಾ ಒಳಗೆ ಲೈಟ್ ಆನ್ ಮಾಡಲಿಲ್ಲ ಸರ್. ನಮಗೆ ಪದ್ರ ಆಗ್ತದೆ ಅಂತೇಳಿ ಲೈಟ್ ಆನ್ ಮಾಡಲಿಲ್ಲ ಸರ್. ಅವನು ಒಳಗೆ ಈ ಬಚ್ಚಲಿಗೊಟ್ಟಿಗೆ ಲೈಟನ್ನು ಆನ್ ಮಾಡಿ ಅಲ್ಲಿ ಸ್ನಾನ ಮಾಡಿ ಡ್ರೆಸ್ಸನ್ನು ಅಲ್ಲೇ ಹಾಕಿಕೊಂಡು ಹೋದ್ನ ಅಂತ ಕಾಣ್ತದೆ. ಅವನು ಯಾವಾಗಲೂ ಹಾಗೆ ಯಾರಿಗೂ ಉಪದ್ರ ಮಾಡೋ ಹುಡುಗನೇ ಅಲ್ಲ ಸರ್. ಈ ಬಾಗಿಲಿಂದ ಹೋಗಿದ್ದಾನು ಸರ್. ಬಟ್ಟೆ ತೆಗೆದಿಟ್ಟಿದ್ದು ಏನಾದರೂ ಗೊತ್ತಿದೆಯಾ? ಸ್ನಾನ ಮಾಡಿದ ಮೇಲೆ ಬಟ್ಟೆ ಚೇಂಜ್ ಮಾಡಿದ್ದು ಅಲ್ಲೇ ಇತ್ತು ಸರ್, ಮಿಷನ್ ಮೇಲೆ ಇತ್ತು ಸರ್. ಮಿಷನ್ ಇತ್ತು ಸರ್. ರಾತ್ರಿ ಏನು ನಿಮ್ಮ ಹತ್ರ ಆ ಥರದ್ದು ನಾನು ಧನು ಪೂಜೆಗೆ ಹೋಗ್ತಿದ್ದೀನಮ್ಮ, ಬಟ್ಟೆ ಹಾಕೊಂಡು ಹೋಗ್ತೀನಿ, ಆ ಥರದ್ದು ಅಷ್ಟೇ ಡಿಸ್ಕಸ್ ಮಾಡಿದ್ದು. ಸೈಕಲ್ ಕೀನ ತಗೊಂಡು ಹೋಗಿದ್ನಾ ಅಲ್ಲಿಗೆ? ಇಲ್ಲ ಸರ್, ಸೈಕಲ್ ಕೀ ಅಂದರೆ ನಾವು ಇದು ಅವನ 6:15 6:45 ಒಳಗೆ ಬರಬೇಕಿತ್ತು ಅವನು. ಆದರೆ 6:45 ಆಗುವಾಗ ಅವನ ಕ್ಲಾಸಿನವನು ಒಬ್ಬ ಇದು ಮನ್ವಿತ್ ಅಂತೇಳಿ ಹುಡುಗ, ಅವನು ಫೋನ್ ಮಾಡಿದ್ದ. ಯಾಕೆ ಆಂಟಿ ಅವನು ಇವತ್ತು ದನ ಪೂಜೆಗೆ ಬರಲಿಲ್ಲ ಅಂತ ಹೇಳಿದ. ಅವಾಗ ನಾನು ಹೇಳಿದೆ, ಅವನು ಹೋಗಿದ್ದಾನಲ್ಲ ಮಗ ಅಂತ ಹೇಳಿದೆ. ಫೋನ್ ಮಾಡಿ ಕೇಳಿದೆ. ಅಂದರೆ ಅವನು ಅಷ್ಟೇ ಹೊತ್ತಿಗೆ ಮನೆಗೆ ಕೂಡ ತಲುಪುವ ಹೊತ್ತದು. ಆ ಮಕ್ಕಳು ಕೂಡ ಅಷ್ಟೇ ಹೊತ್ತಿಗೆ ತಲುಪಿರ್ತಾರೆ. ಅವರ ಹತ್ರ ಮೊಬೈಲ್ ಇಲ್ಲದ ಕಾರಣ ಅವರು ಕೂಡ ಮನೆಗೆ ಹೋಗಿಯೇ ಫೋನ್ ಮಾಡಬೇಕಷ್ಟೇ ನನಗೆ. ಹಾಗೆ ಫೋನ್ ಮಾಡಿ ಕೇಳಿದ. ನಾನು ಹೇಳಿದೆ, ಹೋಗಿದ್ದಾನಲ್ಲ ಅವನು, ನಿಮಗೆ ಸಿಗಲಿಲ್ವ ಆದರೆ ಅಂತ ಕೇಳಿದೆ. ಅವನು ಬರಲಿಲ್ಲ, ನಾವು ಕಾದು ದೇವಸ್ಥಾನಕ್ಕೆ ಹೋಗಿ ಈಗ ಮನೆಗೆ ಬಂದದ್ದು ಅಂತ ಹೇಳಿದ. ಮತ್ತು ಇಲ್ಲೆಲ್ಲ ಹುಡುಕಿ, ಅವನು ಮಲಗುವ ಜಾಗದಲ್ಲಿ ಹುಡುಕಿದೆ, ಅವನು ಇರಲಿಲ್ಲ ಆಯ್ತಾ ಅಲ್ಲಿ. ಮತ್ತು ಇಲ್ಲೆಲ್ಲ ಕರೆದು ಹುಡುಕಿದೆ, ಎಲ್ಲೂ ಸಿಗಲಿಲ್ಲ ನನಗೆ ಅವನು. ಮತ್ತು ಓಡೋಡಿ ನಾನು ಅಲ್ಲೇ ಆ ಸೈಕಲ್ನ ಹತ್ರ ಅಲ್ಲಾದರೂ ಹೋಗಿ ಹುಡುಕ್ತೇನೆ ಅಂತೇಳಿ ಹೋದೆ ನಾನು. ಆದರೆ ಎಲ್ಲೂ ಸಿಗಲಿಲ್ಲ. ನನ್ನೊಟ್ಟಿಗೆ ಮತ್ತು ಹತ್ತಿರದ ಮನೆಯವರು ಕೂಡ ನನ್ನ ಹತ್ರ ಒಟ್ಟಿಗೆ ನಾನು ನೋಡಿ ಒಟ್ಟಿಗೆ ಬಂದಿದ್ರಾಯ್ತು.
ಅವರು ಬರುವಾಗ ಅವರಿಗೆ ಒಬ್ಬರಿಗೆ ರಕ್ತದ ಒಂದು ಕಳೆ ಕಂಡಿತು ಅಲ್ಲಿ ಸಿಕ್ಕಿತು, ಆನೆ ಬಿದ್ದಿರೋದು ಸಿಕ್ಕಿತು. ಆದರೆ ದಾರಿಯಲ್ಲಿ ಅಷ್ಟಿಲ್ಲ, ಆಯಿತು ಸ್ವಲ್ಪ ಇದ್ದದ್ದು, ಅಲ್ಲಿಂದ ಇಲ್ಲಿವರೆಗೆ ಅಷ್ಟೇ ದಾರಿಯಲ್ಲಿ ಇದ್ದದ್ದು. ಮತ್ತು ಆ ರಕ್ತದ ಕಲೆಯನ್ನು ನೋಡ್ತಾ ನೋಡ್ತಾ ಹೋದಾಗ ಒಳಗಿನ ಸೈಡ್, ತೋಟದ ಒಳಗಿನ ಸೈಡಲ್ಲಾಗಿ ಬಾವಿ ಹತ್ರ ಸ್ವಲ್ಪ ಜಾಸ್ತಿ ಆಯಿತು. ಮತ್ತು ಎಲ್ಲ ಸ್ಥಳೀಯರು ಪೊಲೀಸರಿಗೆಲ್ಲ ಫೋನ್ ಮಾಡಿದರು, ಪೊಲೀಸರು ಹುಡುಕ್ಲಿಕ್ಕೆ ಶುರು ಮಾಡಿದರು ಸರ್. ನೀವು ಮುಂಜಾನೆ ಸುಮಾರು ಎಷ್ಟು ಗಂಟೆಗೆ ಎದ್ದೇಳೋದು ಮೇಡಮ್ ಮಾಮೂಲಿ ನಿಮ್ಮ ಮನೇಲಿ? ಮಾಮೂಲಿ 6 ಗಂಟೆಗೆ. ನನ್ನ ದೊಡ್ಡ ಮಗ ಕಾಲೇಜಿಗೆ ಹೋಗ್ತಾನೆ. ಹಾಗೆ 6 ಗಂಟೆಗೆ ಎದ್ದು ನಾನು ಅವನಿಗೆ ತಿಂಡಿ ಮಾಡಿ ಅವನು ಹೊರಟು ಸ್ಕೂಟಿಯಲ್ಲಿ ಕೂತಿದ್ದಾನೆ ಅಷ್ಟೇ. ಆವಾಗ ಈ ಫೋನ್ ಬಂತು. ಅಲ್ಲಿಂದಲೇ ನಾನು ಇವನನ್ನಲ್ಲಿ ಬಿಟ್ಟು ದೊಡ್ಡ ಮಗನನ್ನು ಅಲ್ಲಿ ಸ್ಕೂಟಿ ಹತ್ರ ಬಿಟ್ಟು ನಾನು ಫೋನ್ ಇದು ತೆಗೆದು ಕಾಲು ತೆಗೆದು ಕೇಳುವಾಗ ಈ ಸುದ್ದಿ ನನಗೆ ಸಿಕ್ಕಿದೆ ಸರ್. ರೆಗ್ಯುಲರ್ ಆಗಿ ನೀವೆಲ್ಲ ಎದ್ದೇಳೋದೇ 6 ಗಂಟೆಗೆ? ಇಲ್ಲ, ನಾನು ಒಬ್ಬಳು 6 ಗಂಟೆಗೆ, ಅವರು ಹೇಳುವಾಗ 7-7:30 ಆಗ್ತಾನೆ. ಮಕ್ಕಳು ಕೂಡ 7:30ಗೆ ಹೇಳ್ತಾರೆ. ಅವನು ಅಲ್ಲಿಂದ ಬಂದು 6:45 ಬಂದು ಮತ್ತೆ ಅರ್ಧ ಗಂಟೆ ಮಲಗಿ ಮತ್ತೆ ಅವನು 7:30ಗೆ ಎದ್ದು ಇದು ಇಲ್ಲಿಯ ತಿಂಡಿ ಚಾ ಕೂಡ, ಅಲ್ಲಿ ಕೂಡ ದೇವಸ್ಥಾನದ ಉಳ್ಳಿ ತಿಂಡಿ ಚಾ ಉಂಟಂತೆ, ಅದನ್ನು ತಿಂದು ಇಲ್ಲಿ ಕೂಡ ನಾನು ಮಾಡಿಕೊಟ್ಟ ತಿಂಡಿ ಚಾವನ್ನು ತಿಂದು ಕುಡಿದು ಅವನು 7:30ಗೆ ಎದ್ದು 8:30ಗೆ ಇಲ್ಲಿಂದ ಸ್ಕೂಲಿಗೆ ಹೋಗ್ತಾನೆ. ಅದೇ ದಾರಿಯಲ್ಲಿ ಹೋಗಿ ಸೈಕಲಲ್ಲಿ ಹೋಗ್ತು ಸರ್. ಆ ಕೆರೆ ನೀವೇನಾದರೂ ಯಾವಾಗಾದರೂ ಆ ಕಡೆ ಹೋಗಿದ್ರಾ, ನೋಡಿದ್ದೀರಾ? ಕೆರೆಯ ಪಂಪ್ ಹೌಸು ಅದ್ರ ಬಗ್ಗೆ ಪರಿಚಯ ಇದೆ ನಿಮ್ಗೆ? ಅಲ್ಲೆಲ್ಲ ಪರಿಚಯ ಇದೆ, ನಾವು ಇಲ್ಲಿ 13 ವರ್ಷದಿಂದ ನೋಡ್ತಾ ಇದ್ದೀವಿ, ಪರಿಚಯ ಇದೆ ಸರ್. ಆದರೆ ನಮಗೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮೇಲಿಂದಲೂ ಹೋಗುವಾಗ ಕಾಣ್ತದೆ ಅಲ್ಲ ಸರ್, ಅಲ್ಲಿಗೆ ಹೋಗೋದು ಅವಶ್ಯಕತೆ ಇಲ್ಲ. ಯಾರು ಕೂಡ ಅಲ್ಲಿಗೆ ಹೋಗಲೇ ಇಲ್ಲ ಇಷ್ಟ ನನಗೆ. ಅದು ಅಲ್ಲಿ ದೇವಸ್ಥಾನ ಒಂದುಂಟು, ಮೇಲಿನ ಸೈಡ್ ಮನೆಯಲ್ಲಿ ಒಂದು ದೇವರಿದ್ದಾರೆ, ಗೋಪಾಲಕೃಷ್ಣ ದೇವರು. ಅವರ ಜಾಗದ ನೀರು ಅಂತೇಳಿ ನಾವು ಹೋಗುದೇ ಇಲ್ಲ ಅಲ್ಲಿಗೆ. ಅಕ್ಕಪಕ್ಕದವರ ಮನೆಯವರ ಪರಿಚಯ ಎಲ್ಲ ಇದೆಯಾ? ಪರಿಚಯ ಇದೆಯಾ? ಯಾಕೆಂದರೆ ನಾವು ತುಂಬ ಮನೆಗಳನ್ನು ಕೇಳಿದಾಗ ಅಷ್ಟು ಗೊತ್ತಿಲ್ಲ ಅಂತಲೇ ಹೇಳ್ತಾ ಇದ್ದರು. ಆದರೆ ಆಚೆ ಸೈಡ್ ಅದು ಗೊತ್ತಿಲ್ಲ ನನಗೆ, ಅಂದರೆ ಆ ಸೈಡ್ ಹೋಗುದೇ ಇಲ್ಲ ನಾವು. ಈ ವಠಾರದಲ್ಲಿ 4-5 ಮನೆಗಳಿದೆ, ಅವರದ್ದಾದರೆ ಪರಿಚಯ ನಮಗೆ ಉಂಟು. ಅಂದರೆ ಇಲ್ಲಿ ಬಂದು ನಾವು 13 ವರ್ಷ ಆಯ್ತಷ್ಟೇ. ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಇದ್ದವರು. ಅಕ್ಕಪಕ್ಕ ಕೂಡ ನಾವು ಏನಾದರೂ ಇದು ನಮಗೆ ಏನಾದರೂ ಅಗತ್ಯ ಇದ್ದರೆ ಮಾತ್ರ ಹೋಗ್ತೇವೆ ಹೊರತು, ಇಲ್ಲದ್ರೆ ನಾವು ಹೋಗುವುದೇ ಇಲ್ಲ. ಜೊತೆಗೆ ಅಣ್ಣ ತಮ್ಮ ಜೊತೆಗೆ ಮಲಗ್ತಾ ಇದ್ರು, ಅವತ್ತು ಕೂಡ ಅಣ್ಣ ತಮ್ಮ ಜೊತೆಗೆ ಮಲಗಿದ್ರು. ತಾತ ಒಳಗೆ ಮಲಗಿದ್ರು. ಮತ್ತು ನಿಮ್ಮ ಯಜಮಾನರು ಮತ್ತು ನಿಮ್ಮ ಇವರಿನ್ನೊಬ್ಬರು ಮಾವ ಅನ್ನೋರು ಅವ್ರು ಹಿತ್ಲಲ್ಲಿ ಮಲಗಿದ್ರು. ಹೌದು. ಅಂದರೆ ಅವರು ನನ್ನ ಅಣ್ಣ, ಅವರು ದೊಡ್ಡಪ್ಪನ ಮಗ, ಅವರು ಬಂದ ಕಾರಣ ಈಚೆ ಸೈಡಲ್ಲಿ ಮಲಗಿದ್ದವರು. ಇಲ್ಲದ್ರೆ ಅಲ್ಲೇ ನಾವು ಇದು ಅಣ್ಣ ತಮ್ಮ ಒಂದು ದಿಕ್ಕಲ್ಲಿ ಮಲಗಿದ್ರೆ ಅವರ ಈಚೆ ರೂಮ್ ಒಂದು ಉಂಟು, ಅಲ್ಲಿ ನಾವು ಮಲಗ್ತಾ ಇದ್ದೇವೆ. ಅದು 2 ದಿನಕ್ಕಿಂತ ಮುಂಚೆ ಬಂದಿದ್ರಲ್ಲ ಅವರು, ನಿಮಗೆ ಅಣ್ಣ ಆಗ್ಬೇಕಾ? ನನ್ನ ತಂದೆಯ ಅಣ್ಣನ ಮಗ. ಅವರು ಅಡಿಗೆ ಕೆಲಸಕ್ಕೆಲ್ಲ ಹೋಗ್ತಾರೆ. ಅವರು ದೊಡ್ಡಪ್ಪ ಆಗ್ಬೇಕಂದ್ರೆ ಇಲ್ಲ, ಮಾವ ಅಂದ್ರೆ ಮಾವ ಅಂತ ಕರೀತಾರೆ. ಅಂದ್ರೆ ನನ್ನ ದೊಡ್ಡಪ್ಪನ ಮಗ, ಅವನಿಗೆ ಮಾವನೇ ಅಲ್ವಾ ಸರ್? ನಿಮ್ಮ ಸೈಡ್ ಆ ಥರ ಓಕೆ. ಅವ್ರು ಮಾವ ಅಂತ ಅಂದ್ರು ಅವರು. ನಾನು ಕನ್ಫ್ಯೂಸ್ ಆದೆ, ಮಾವ ಅಂತ ಅಂದ್ಕೊಂಡೆ. ಅದು ನಿಮ್ಮ ಸೈಡ್ ಆ ಥರ ಕರೀತಾರೆ ಅನ್ಸತ್ತೆ. ದೊಡ್ಡಪ್ಪನ ನನ್ನ ದೊಡ್ಡಪ್ಪನ ಮಗ ನನಗೆ ಅಣ್ಣ, ಅವರಿಗೆ ಮಾವ, ಮಕ್ಕಳಿಗೆ ಮಾವ. ಅದು ನನಗೆ ಅಣ್ಣ ಆಗಬೇಕು. ಜೊತೆಗೆ ನಿಮಗೆ ಆ ಥರದ್ದು ಯಾವುದು ಸಂಶಯಗಳು ಯಾರ ಮೇಲೂ ಇಲ್ಲಿ ಬರ್ತಾ ಇಲ್ಲ? ಸಹಜವಾಗಿ ಯಾರ ಮೇಲೂ ಸಂಶಯ ಬರ್ತಾ ಇಲ್ಲ ನನಗೆ. ಅಕ್ಕಪಕ್ಕದವರು ನೀವು ಯಾರ ಜೊತೆ ಕಿತ್ತಾಡ್ಕೊಂಡಿದ್ದು? ಇಲ್ಲ, ಕಿತ್ತಾಡ್ಕೊಂಡಿದ್ದದ್ದು ಇಲ್ಲ. ನಾವು ಬೇಕಾದಾಗ ಕರೆದ್ರೆ ಮಾತ್ರ ಹೋಗುದು. ಅವ್ರಿಗೆ ಏನಾದರೂ ಸಣ್ಣ ಪುಟ್ಟ ಕೆಲಸ ದೊಡ್ಡ ಮಾಡಿಕೊಂಡು ಬರೋದು. ಆದರೂ ಕೂಡ ನಾನು ಹೋಗುದಿಲ್ಲ ಅಷ್ಟು, ನಾನು ಮನೆಯಲ್ಲೇ ಇರೋದು. ಅಂದರೆ ಆ ಹುಡುಗ ಮತ್ತು ತೀರೋದ ಹುಡುಗ ಮತ್ತು ನನ್ನ ಗಂಡ, ಅವರಿಬ್ಬರು ಯಾರು ಏನೇ ಹೇಳಿದ್ರು ಕೂಡ ಓಡೋಡಿ ಮಾಡಿ ಕೊಟ್ಟು ಬರ್ತಾಯಿದ್ರು.
ಪೈಪಿನ ಫಿಟ್ಟಿಂಗ್ ಆಗಲಿ, ಅದರ ಕರೆಂಟಿಂದು ಆಗಲಿ, ಫೀಸು ಹೋದರೆ ಫೀಸು ಹಾಕ್ಲಿಕ್ಕೆ ಹೋಗ್ತಾರೆ ಅವರು. ಈ ಥರ ಎಲ್ಲ ಯಾವ ಕೆಲಸ ಮಾಡಿದ್ರು ಅಲ್ಲಿ ಆಚೆ ಮನೆಯಲ್ಲಿ ಮರದ ಗೆಲ್ಲು ಕಡ್ದು ಕೊಡಬೇಕು ಅಂತ ಹೇಳಿದ್ರೆ ನನ್ನ ಯಜಮಾನ್ರು ಹೋಗ್ತಾರೆ, ಕಡ್ದಾಕಿ ಬರ್ತಾರೆ ಅಲ್ಲಿ. ಅವರು ಕೆಲಸ ಮಾಡಿ ಸೀದಾ ವಾಪಸ್ ಬರ್ತಾರೆ ಅಲ್ಲಿ ಕೂಡ ಹೆಚ್ಚು ಹೊತ್ತು ಮಾತಾಡಿಕೊಂಡು ಎಲ್ಲ ಕೂರುವವರೇ ಅಲ್ಲ ಅವರು ಕೂಡ. ರಾತ್ರಿ ಎಲ್ಲ ಓಡಾಡೋದು ರೂಢಿ ಇತ್ತ ಅವನಿಗೆ? ಇಲ್ಲ, 10 ಗಂಟೆ ಸಮೀಪನೂ ಅದೇ ದಾರಿಲಿ ಓಡಾಡ? ಇಲ್ಲ ಇಲ್ಲ ಇಲ್ಲ, ಹೋಗಲ್ಲ. ಅಷ್ಟು ಅರ್ಲಿ ಮಾರ್ನಿಂಗ್ 4-5 ಗಂಟೆಗೆ ಹೋಗೋದೇ? ಅಂದರೆ ಧನುರ್ ಪೂಜೆ ಇದ್ದ ಕಾರಣ 4:45 ಹೋದವನು, ಇಲ್ಲದ್ರೆ 7:15 ಇಲ್ಲದೆ ಅವನು ಹೋಗುದೇ ಇಲ್ಲ, ಅಲ್ಲೇ ಆ ರೋಡಲ್ಲಿ ಹೋಗುದೇ ಇಲ್ಲ. ಈ ವರ್ಷ ಮಾತ್ರ ಅವನು ಧನುರ್ ಪೂಜೆಗೆ ಹೊರಟವನು. ರೂಢಿ ಮಾಡ್ಕೊಂಡಿದ್ದೆ ಈ ವರ್ಷ ಓದ್ದು ಕೂಡ 3-4 ದಿವಸ ಅಷ್ಟೇ. ಆ 3 ದಿವಸ ಹೋದಾಗ ಹೇಗಿತ್ತು? ಏನಾರು ಹೇಳ್ಕೊಂಡಿದ್ನ? ಹೆದರಿಕೆ ಆಗುತ್ತಮ್ಮ, ಭಯ ಆಗುತ್ತೆ ಆ ಥರದ್ದು? ಇಲ್ಲ ಇಲ್ಲ, ನಿನಗೆ ಭಯ ಆಗೋದಿಲ್ವ, ನೀನು ಹೋಗುದು ಬೇಡ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇಂಥ ಭಯ ಅಮ್ಮ, ನಾನು ಇವತ್ತು ನಿನ್ನೆಯ ನೋಡಿದ್ದು ಇದು ದಾರಿಯ, ನಾನು ಸಣ್ಣಂದ್ರಲ್ಲಿ ನೋಡ್ತೇನಲ್ಲ ಅಂತ ಹೇಳ್ತಾನೆ ಅವನು. ಅಷ್ಟು ಧೈರ್ಯ ಅವನಿಗೆ. ಈ ಥರದ ಘಟನೆಗಳು ಇಲ್ಲಿ ಯಾವತ್ತೂ ನಡೆದೇ ಇಲ್ಲ? ಯಾವತ್ತೂ ನಡೆದಿಲ್ಲ. ಬೇರೆ ಯಾರಾದರೂ ಅನ್ಯೂಶುವಲ್ ಆಕ್ಟಿವಿಟೀಸ್ ಯಾರು ಓಡಾಡೋದು ಆ ಥರ? ಯಾರು ನಾವು ಈಗ 13 ವರ್ಷದಿಂದ ನೋಡ್ತಾ ಇದ್ದೇವೆ, ನಮಗೆ ಯಾವ ಸುಳಿವು ಕೂಡ ಇಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಅಲ್ಲೊಂದು ಪಂಪ್ ಹೌಸ್ ಇದೆಯಲ್ಲಮ್ಮ, ಅಲ್ಲಿ ಯಾರಾದರೂ ಅಪರಿಚಿತರು ಬಂದು ಉಳ್ಕೊಳ್ಳೋದು ಇರೋದು ಆ ಥರದ್ದು ಏನಾದ್ರು? ಅಂದರೆ ಅಮ್ಮ ಅಲ್ಲಿ ಕೆಲಸದವರು ಏನಾದರೂ ಇರ್ತಾರೆ, ಅದು ಗೊತ್ತಿಲ್ಲ ಸರ್ ನಮಗೆ. ನಾವು ಹೋಗೋದು, ನಾನು ಏನಿದ್ರು ಕೂಡ ನಾನು ಗಾಡಿಯಲ್ಲೇ ಹೋಗ್ತಾ ಇರ್ತೇನೆ. ಕಾರ್ ಉಂಟು ನಮಗೆ, ಸ್ಕೂಟಿ ಉಂಟು, ಸ್ಕೂಟಿನೂ ಉಂಟು. ಲೋನ್ ಮಾಡಿ ತೆಗ್ದಿದ್ದಾರೆ ಅವರು ನಮಗೆ. ಇಲ್ಲಿ ಹೋಗ್ಲಿಕ್ಕೆ ದೂರ ಅಂತೇಳಿ ಲೋನ್ ಮಾಡಿ ತೆಗ್ದಿದ್ದಾರೆ. ಅಲ್ಲಿ ಲೋನ್ ಕಟ್ತಾ ಇದ್ದೇವೆ. ಈಗಲೂ ಕಾರಲ್ಲಿ ಹೋಗುದು ನಾನು. ಸ್ಕೂಟಿ ಮಗ ತಗೊಂಡು ಹೋಗ್ತಾನೆ. ಹೌದು. ನೈಟ್ ಉಳ್ಕೋತಾ ಇರ್ತಾರೆ ಯಾರಾದ್ರೂ? ಈಗ ಎಲ್ಲ ಫಸ್ಟಿಗೆ ನಾವು ಬಂದ ವರ್ಷದಲ್ಲಿ ಯಾರಾದ್ರೂ ಉಳ್ಕೊಂಡುದು ಕಂಡಿದ್ದೇವೆ ನಾವು. ಆದ್ರೆ ಯಾರು ಅಲ್ಲಿ ಕೆಲಸದವಳು ಅಷ್ಟೇ ಉಳ್ಕೊಳ್ತಾರೆ. ಈಗ ಇಲ್ಲ, ಸದ್ಯದಲ್ಲಿ ಇಲ್ಲ. ಹೌದು. ಜೊತೆಗೆ ಮನೆಯಲ್ಲಿ ನೀವು ನೋಡಿದ್ರಲ್ಲ ಅವತ್ತು ಆ ಕ್ಷಣದಲ್ಲಿ ಮೃತದೇಹವನ್ನು ಮೇಲೆ ಎತ್ತಿದಾಗ ಏನು ಗಮನಿಸಿದ್ರೆ ನೀವು? ಏನಾದ್ರು ಪೆಟ್ಟು ಬಿದ್ದಿರೋದು ಆ ಥರದ್ದು? ನಾನು ನೋಡ್ಲೇ ಇಲ್ಲ ಸರ್. ನನಗೆ ಅಷ್ಟು ತಾಳ್ಮೆನೇ ಇರಲಿಲ್ಲ ಸರ್ ನೋಡುವಷ್ಟು. ನನ್ನನ್ನು ನಾನು ಬಿದ್ದು ನನ್ನನ್ನು ಹಿಡ್ಕೊಂಡು ಬಂದು ಇಲ್ಲಿ ಕೂರಿಸ್ಯಾರ ಸರ್ ಅವರನ್ನು ಎತ್ತುವಾಗ. ಅಕ್ಷರ ನೋಡಲೇ ಇಲ್ಲ. ಪುನಃ ಒಮ್ಮೆ ಮುಖ ನೋಡಬೇಕು ಅಂತೇಳಿ ಓಡೋಡಿ ಹೋದೆ ಸರ್ ನಾನು. ನನಗೆ ಸಾಧ್ಯವೇ ಆಗಲಿಲ್ಲ ಸರ್ ಅವನನ್ನು ಮುಖ ನೋಡಲಿಕ್ಕೆ. ಮೇಲಿಂದಲೇ ನೋಡಿ ಒಮ್ಮೆ ಬಂದೆ ಸರ್ ನಾನು. ಮತ್ತೆ ನೋಡಿದ್ದು ನಾನು ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲಿಗೆ ಬರಂದಾಗವೆ ಸರ್. ಮೊದಲು ನೋಡಲಿಲ್ಲ ನಾನು. ನನ್ನ ಯಜಮಾನರು ಬಂದು ಹೇಳಿದ್ರು ಅವನ ತಲೆಗೆ ಗಾಯ ಉಂಟು ಅಂತೇಳಿ. ಆವಾಗಲೇ ಗೊತ್ತಾದ್ದು ನನಗೆ ಅವನ ತಲೆಗೆ ಗಾಯ ಉಂಟು ಅಂತೇಳಿ ಸರ್. ಅವಗ್ರಿಸಿದ್ದು ನನಗೆ ಯಾರೋ ಮರ್ಡರ್ ಮಾಡಿ ಹಾಕಿದ್ದಾರಂತೆ ಸರ್. ಸುಮ್ಮನೆ ನನ್ನ ಮಗನನ್ನು ಕೊಂದು ಬಿಟ್ರಲ್ಲ ಸರ್ ಯಾರ. ತುಂಬ ನೋವಾಗ್ತದೆ ಸರ್ ನನಗೆ. ನನಗೆ ನ್ಯಾಯ ಕೊಡಿಸಿದ್ದಾರೆ. ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ ಸರ್.
ಪೊಲೀಸ್ನವ್ರು ನಿಮ್ಮ ಸ್ಟೇಟ್ಮೆಂಟ್ ತೊಗೊಂಡ್ರ ಪೊಲೀಸ್ನವ್ರು ನಿಮ್ಮ ಸ್ಟೇಟ್ಮೆಂಟ್ ನೋಡ್ಯಾರ ಸರ್, ಇದೇ ಕ್ವಶನ್ ಕೇಳಿದ್ರು, ನನಗೆ ನನ್ನೇ ಹೇಳಿದ್ದೆ ಸರ್. ಮತ್ತೇನು ಗೊತ್ತಿಲ್ಲ ಸರ್ ನನಗೆ, ಇಷ್ಟನ್ನೇ ಹೇಳಿದ್ದು ಸರ್. ನಾನು ಅವನು ಕೃಷಿಯಲ್ಲಿ ಆಗಲಿ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿದ್ದ ಸರ್. ನಾಡ್ದು ಮೊನ್ನೆ ವಿವೇಕಾನಂದಕ್ಕೆ ಹೋಗಿ ಅವನು ಅಲ್ಲಿ ಸೆಲೆಕ್ಟ್ ಆಗಿದ್ದ. ಈಗ ನಾಡ್ದು ಫೆಬ್ರವರಿ 5 ತಾರೀಕಿಗೆ ಹೋಗ್ಲಿಕ್ಕೆ ಸೆಲೆಕ್ಟ್ ಆಗಿದ್ದ. ಅದೇ ಪ್ರಾಜೆಕ್ಟನ್ನು ಅಲ್ಲಿ ಕೂಡ ಮಾಡಲಿಕ್ಕೆ ಸೆಲೆಕ್ಟ್ ಆಗಿದ್ದ. ಗುಜರಾತ್ ಸೆಲೆಕ್ಟ್ ಆಗಿದ್ದ ಅವನು. ಎಲ್ಲ ಫ್ಲೈಟ್ ಎಲ್ಲ ಬುಕ್ ಆಗಿದೆ ಸರ್, ಹೋಗ್ಲಿಕ್ಕೆ ಫ್ಲೈಟ್ ಎಲ್ಲ ಬುಕ್ ಆಗಿದೆ. ಅವರನ್ನು ಕರ್ಕೊಂಡು ಹೋಗುವವರೇ ಮಾಷು ಸರ್, ಅವನ ಕೊರಂಜ ಶಾಲೆಯ ಕೃಷ್ಣ ಪ್ರಸಾದ್ ಸರ್ ಅಂತೇಳಿ. ಎಷ್ಟರ ಮಟ್ಟಿಗೆ ಬೆಳಿಬೇಕಾದ್ರೆ ಅವರೇ ಕಾರಣ ಸರ್. ತುಂಬ ಪ್ರೋತ್ಸಾಹ ಕೊಡ್ತಾರೆ ಅವರು. ಅವ್ರೇನಾದ್ರು ಹೇಳಿದ್ರ, ಏನಾದರೂ ಅವನ ಬಗ್ಗೆ ಏನಾದರೂ ಮತ್ತೇನಾದ್ರು ಮಾಹಿತಿ ಹೇಳಿದ್ರ? ಇಲ್ಲ ಸರ್, ಅವ್ರು ಮಾತಾಡಲಿಕ್ಕೆ ಅವರಿಗೆ ಮಾತಾಡಲಿಕ್ಕೆ ಕೊಡೋದಿಲ್ಲ ಸರ್. ಅವರಿಗೂ ಕೂಡ ತುಂಬ ದುಃಖದಲ್ಲಿದ್ದಾರೆ ಸರ್ ಅವರು ಕೂಡ. ಕೊಟ್ಟದ್ದು ನೋಡಿ, ಇದೆಲ್ಲ ಅವನು ಮಾಡಿಟ್ಟದ್ದು ಸರ್. ಇದೆಲ್ಲ ಅವನೇ ಹಾಕಿದ್ದು ಸರ್. ಅಲ್ಲಿ ಅವನನ್ನು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಸರ್. ಅಲ್ಲಿ ತುಂಬ ಎತ್ತರವಾದ ಮಣ್ಣು ಹಾಕಿ ಗುಡ್ಡ ಥರ ಇತ್ತು, ಅದನ್ನು ಕಡ್ದು ಲೆವೆಲ್ ಮಾಡಿ ಅವನೇ ಲೆವೆಲ್ ಮಾಡಿದ್ದು. ಮೊನ್ನೆ ದಸರಾ ರಜೆಯಲ್ಲಿ 15 ದಿವಸ ರಜೆ ಬಿಟ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ರಜೆ ಕೊಟ್ಟಿದ್ದಾರಲ್ಲ ಸರ್, ಜನಗಣತಿಗೆ ಅಂತೇಳಿ. ಆ ರಜೆಯಲ್ಲಿ ಮಾಡಿದ ಕೆಲಸ ಸರ್ ಇದು. ಅಡಿಕೆ ಸಸಿ ನೆಡಲಿಕ್ಕೆ ಅಂತೇಳಿ ಮಾಡಿದ್ದು ಸಸಿ ಮಾಡಿದ್ದು ಸರ್. ಆದರೆ ಅಡಿಕೆ ಸಸಿ ನೆಡಲಿಕ್ಕೆ ಆಗಲಿಲ್ಲ, ಅವನನ್ನು ನೀಡುವಾಗೆ ಆಯಿತು ಮಾತ್ರ. ಅದರಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೇಳಿಕೊಂಡಿದ್ದ. ಸೈಡಲ್ಲೆಲ್ಲ ಸರಿ ಮಾಡಲಿಕ್ಕೆ ಉಂಟು ಅಂತ ಕೂಡ ಹೇಳ್ತಾ ಇದ್ದ ನನ್ನಲ್ಲಿ. ಅದಕ್ಕಿಂತ ಮೊದಲೇ ಅವನ ಸಂಸ್ಕಾರವೇ ಮಾಡೋ ಹಾಗೆ ಆಯಿತು ಮಾತ್ರ ನನಗೆ ಅಲ್ಲಿ. ಅದಲ್ಲದೆ ಫ್ರೂಟ್ ಡ್ರ್ಯಾಗನ್ ಅಲ್ಲೇ ಮೇಲೆ ಒಂದು 6-7 ಗಿಡ ಎಲ್ಲ ನೆಟ್ಟಿದ್ದಾನೆ. ಫ್ರೂಟಿನ ಗಿಡ ಬಿಲ್ಡಿಂಗ್ ಮೇಲೆಲ್ಲ, ತೋಟದಲ್ಲಿ ಮೇಲೆ ಗುಡ್ಡದಲ್ಲಿ. ಅವನಿಗೆ ಅಲ್ಲೆಲ್ಲ ಕಾಡಿನ ಥರ ಇತ್ತು, ಅದನ್ನೆಲ್ಲ ತೆಗೆದು ಗಿಡ ನೆಟ್ಟಿದ್ದಾನೆ ಅವನು. ಮತ್ತು ಅಲ್ಲಿ ಮಾರ್ಗ ಸೈಡಲ್ಲಿ ಒಂದು ಬದನೆಯದ್ದು ಒಂದು ಸಾಲು, ಮತ್ತು 2 ಏನೋ ಫ್ರೂಟಿನ ಗಿಡ ಎಲ್ಲ ನೆಟ್ಟಿದ್ದಾನೆ. 2-3 ಫ್ರೂಟಿನ ಗಿಡ ಎಲ್ಲ ನೆಟ್ಟಿದ್ದಾನೆ ಸರ್. ಅದು ಕೂಡ ನರ್ಸರಿಗೆ ಹೋಗಿ ಇದು ಕೃಷ್ಣ ಪ್ರಸಾದ್ ಸರ್ ಮಾಸ್ಟರ್ ಒಟ್ಟಿಗೆ ಹೋಗಿ ಅವನು ತಂದದ್ದು ಸರ್. ಅವರಿಬ್ಬರು ಹೋಗಿ ತಂದದ್ದು. ಅವರಿಗೆ ಅವರು ಕೊಂಡೋದು, ಇವರಿಗೆ ತಂದು ಇವನ್ನೇ ನೆಟ್ಟದ್ದು. ಆದರೆ ನಾವು ಕೂಡ ನೆಡ್ಬೇಕಾದ್ರೆ ನಾನೇ ನೆಡ್ತೇನೆ ಅಂತೇಳಿ ಅವನ್ನೇ ನೆಟ್ಟದ್ದು. ಮೊದಲನೇ ದಿವಸ ನನ್ನ ಹೇಳ್ತಾ ಇದ್ದ, ನಾವು ನಾಳೆ ಸಂಜೆ ಅದಕ್ಕೆ ಗೊಬ್ಬರ ಹಾಕುವನ ಅಮ್ಮ ಅಂತ ಕೇಳಿದ್ದಾನೆ ಕೂಡ ನನ್ನಲ್ಲಿ. ಆಯಿತು, ನೀನು ಶಾಲೆ ಬಿಟ್ಟಾದ ನಂತರ ನಾನು ಮತ್ತು ನೀನು ಸೇರಿ ಹಾಕು ಅಂತ ಕೂಡ ನಾನು ಹೇಳಿದ್ದೇನೆ. ಆಯಿತು ಸರ್. ನೀನು ಗೊಬ್ಬರ ಹಾಕ್ಲಿಕ್ಕೆ ಬಂದರೆ ಮಾತ್ರ ತಮಾಷೆಗೆ ಹೇಳ್ತಾ ಇದ್ದಾರೆ, ನೀವು ಗೊಬ್ಬರ ಹಾಕ್ಲಿಕ್ಕೆ ಬಂದರೆ ಮಾತ್ರ ನಿಮಗೆ ಫ್ರೂಟ್ ಕೊಡ್ತೇನೆ, ಇಲ್ಲದ್ರೆ ನಾನು ಒಬ್ಬನೇ ತಿಂತೇನೆ ಅಂತ ಕೂಡ ನನ್ನಲ್ಲಿ ತಮಾಷೆಗೆ ಹೇಳ್ತಾ ಇದ್ದ ಸರ್. ತುಂಬ ತರಲೆ ಕೂಡ ಸರ್ ಅವನು ನನ್ನಲ್ಲಿ. ಏನು ಮಾಡೋದು ಸರ್, ನೆನಪು ಮಾತ್ರ ಇನ್ನು ನನಗೆ ಅವನದ್ದು. ಅವನು ನನ್ನ ಜೊತೆ ಇಲ್ಲ ಸರ್. ಅನವಶ್ಯವಾಗಿ ಕೊಂದು ಬಿಟ್ರಲ್ಲ ಸರ್. ಏನು ಹೇಳಿದ್ರು ಕೂಡ ನನ್ನೊಟ್ಟಿಗೆ ಓಕೆ ಅಮ್ಮ ಮಾಡುವ ಅದನ್ನು ಅಂತೇಳಿ ಬರ್ತಾ ಇದ್ದ ಸರ್. ಇನ್ನು ಯಾರನ್ನು ಕರೆಯುವುದು ಸರ್ ನಾನು.
ನನಗೆ ನ್ಯಾಯ ಬೇಕು ಸರ್. ಅವನು ಹೇಗೂ ಇಲ್ಲ, ನನಗೆ ಅವನು ಕೊಂದವರನ್ನು ಸಿಕ್ಕಿದ್ರೆ ಸಾಕು ಸರ್ ನನಗೆ. ಸರಿ